ಎಲ್ರಿಗೂ ನಮಸ್ಕಾರ. ಬನ್ನಿ, ಈ ವಿಶ್ಲೇಷಣೆಯಲ್ಲಿ ಮಕರ ರಾಶಿಯವರಿಗೆ ಫೆಬ್ರವರಿ ತಿಂಗಳು ಆಧ್ಯಾತ್ಮಿಕವಾಗಿ ಹೇಗಿರಲಿದೆ ಅಂತ ಆಳವಾಗಿ ತಿಳಿದುಕೊಳ್ಳೋಣ. ಈ ವಿಶ್ಲೇಷಣೆಯ ಆರಂಭದಲ್ಲೇ ಒಂದು ಅದ್ಭುತವಾದ ಮಾತಿದೆ ನೋಡಿ. ಇದು ಕೇವಲ ಕಾಕತಾಳೀಯವಾಗಿ ಕಿವಿಗೆ ಬೀಳುತ್ತಿರೋ ಸಂದೇಶ ಅಲ್ಲವಂತೆ. ಬದಲಾಗಿ ಇದು ಎಷ್ಟೋ ದಿನಗಳಿಂದ ಒಳಗೆ ಇದ್ದ ಆ ಮೌನ ಸಂಕಟಗಳಿಗೆ, ಆ ಕಣ್ಣೀರಿಗೆ ಸಿಕ್ಕ ದೈವಿಕ ಉತ್ತರ ಅಂತಾನೇ ಹೇಳ್ಬೋದು. ಹೌದು, ಈ ಭವಿಷ್ಯವಾಣಿ ನಿರ್ದಿಷ್ಟವಾಗಿ ಮಕರ ರಾಶಿಯವರಿಗಾಗಿಯೇ ಇದೆ. ಯಾಕಂದ್ರೆ ಮೂಲ ಗ್ರಂಥದ ಪ್ರಕಾರ ಬಹಳ ಕಾಲದಿಂದ ಜವಾಬ್ದಾರಿಗಳ ಭಾರವನ್ನ ಒಬ್ರೇ ಹೊತ್ಕೊಂಡು ಒಳಗೊಳಗೆ ಒಂದು ರೀತಿ ಮೌನ ಯುದ್ಧವನ್ನೇ ನಡೆಸ್ತಾ ಬಂದಿದ್ದಾರೆ. ಹಾಗಾದ್ರೆ ಯಾವೆಲ್ಲ ಹೊರೆಗಳ ಬಗ್ಗೆ ಇಲ್ಲಿ ಹೇಳಲಾಗ್ತಿದೆ ನೋಡಿ. ಎಲ್ಲ ಜವಾಬ್ದಾರಿಗಳನ್ನ ಒಬ್ರೇ ನಿಭಾಯಿಸೋದು, ಸ್ವಂತ ಕನಸುಗಳನ್ನ ಬದಿಗಿಟ್ಟು ಕುಟುಂಬಕ್ಕಾಗಿಯೇ ಕೆಲ್ಸಕ್ಕಾಗಿಯೇ ಬದುಕೋದು, ಹೊರಗಡೆ ಎಲ್ಲವೂ ಸರಿಯಿದೆ ಅಂತ ತೋರ್ಸ್ಕೊಂಡ್ರೂ ಒಳಗಡೆ ನೋವನ್ನ ಬಚ್ಚಿಟ್ಕೊಳ್ಳೋದು, ಈ ಎಲ್ಲ ಮೌನ ಹೋರಾಟಗಳು, ಆ ಕಾಣದ ಕಣ್ಣೀರು, ಇದೆಲ್ಲವನ್ನೂ ಆ ದೈವಿಕ ಶಕ್ತಿ ಗಮನಿಸಿದೆ. ಮತ್ತು ಈಗ ಆ ಎಲ್ಲ ಸಹನೆಗೆ, ಆ ಎಲ್ಲ ತ್ಯಾಗಕ್ಕೆ ಪ್ರತಿಫಲ ಸಿಗುವ ಸಮಯ ಬಂದೇ ಬಿಟ್ಟಿದೆ. ಹೌದು, ಪ್ರತಿಫಲದ ಸಮಯ ಬಂದಿದೆ. ಹಾಗಾದ್ರೆ ಬನ್ನಿ, ಈ ಫೆಬ್ರವರಿ ತಿಂಗಳು ಯಾಕೆ ಒಂದು ಮಹತ್ವದ ತಿರುವು, ಯಾಕೆ ಇದನ್ನ ನ್ಯಾಯದ ತಿಂಗಳು ಅಂತ ಕರೆಯಲಾಗ್ತಿದೆ ಅಂತ ನೋಡೋಣ. ಈ ತಿಂಗಳ ಭವಿಷ್ಯವಾಣಿಯಲ್ಲಿ ಒಂದು ಪ್ರಮುಖವಾದ ಅಂಶ ಇದೆ. ಅದು ಶನಿಯ ಪ್ರಭಾವ. ಸಾಮಾನ್ಯವಾಗಿ ಶನಿ ಅಂದ ತಕ್ಷಣ ಜನರಿಗೆ ಒಂದು ರೀತಿ ಭಯ. ಆದರೆ ಇಲ್ಲಿ ಮೂಲ ಗ್ರಂಥ ಶನಿಯನ್ನ ಶಿಕ್ಷೆ ಕೊಡುವ ಗ್ರಹವಾಗಿ ನೋಡಲ್ಲ. ಬದಲಿಗೆ ದೈವಿಕ ನ್ಯಾಯವನ್ನ ಒದಗಿಸುವ, ತಾಳ್ಮೆಗೆ ತಕ್ಕ ಪ್ರತಿಫಲ ಕೊಡೋ ಒಂದು ಶಕ್ತಿಯಾಗಿ ನೋಡುತ್ತೆ. ಇದೊಂದು ಬಹಳ ಮುಖ್ಯವಾದ ಬದಲಾವಣೆ. ಇಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ನಾವು ನೋಡಬಹುದು. ಇಲ್ಲಿವರೆಗೂ ಇದ್ದ ಕಾಣದ ಹೋರಾಟಗಳಿಗೆ ಫೆಬ್ರವರಿಯಲ್ಲಿ ನ್ಯಾಯ ಸಿಗಲಿದೆ, ಉತ್ತರಗಳು ಸಿಗಲಿವೆ. ಇಲ್ಲಿವರೆಗಿನ ಹತಾಶೆ, ಅನ್ಯಾಯದ ಭಾವನೆಗಳಿಗೆ ಅಂತ್ಯ ಸಿಕ್ಕು ತಾಳ್ಮೆಗೆ ಒಂದು ಮಾನ್ಯತೆ ದೊರೆಯಲಿದೆ. ನಿರಾಶೆಯ ಜಾಗದಲ್ಲಿ ದೈವಿಕ ಬೆಂಬಲದ ದೃಢೀಕರಣ ಸಿಗಲಿದೆ. ಅಂದ್ರೆ ಪಟ್ಟ ಪ್ರತಿಯೊಂದು ಕಷ್ಟಕ್ಕೂ, ಸುರಿಸಿದ ಪ್ರತಿಯೊಂದು ಹನಿ ಕಣ್ಣೀರಿಗೂ ತಕ್ಕ ಪ್ರತಿಫಲ ಸಿಗುವ ಸಮಯ ಇದು. ಸರಿ, ಹಾಗಾದ್ರೆ ಜೀವನದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಂದ್ರೆ ವೃತ್ತಿ, ಹಣಕಾಸು, ಸಂಬಂಧಗಳು ಮತ್ತು ಆರೋಗ್ಯದ ಮೇಲೆ ಈ ತಿಂಗಳು ಯಾವ ರೀತಿ ಪ್ರಭಾವ ಬೀರಲಿದೆ ಅಂತ ಒಂದೊಂದಾಗಿ ನೋಡೋಣ ಬನ್ನಿ. ಮೊದಲಿಗೆ ವೃತ್ತಿ ಮತ್ತು ವ್ಯಾಪಾರ. ಇಲ್ಲಿ ಒಂದು ಒಳ್ಳೆಯ ಸುದ್ದಿ ಇದೆ. ಕೆಲಸದ ಒತ್ತಡ ನಿಧಾನವಾಗಿ ಕಡಿಮೆಯಾಗುತ್ತೆ. ಇಷ್ಟು ದಿನ ಪಟ್ಟ ಶ್ರಮಕ್ಕೆ ಮೇಲಧಿಕಾರಿಗಳಿಂದ ಮೆಚ್ಚುಗೆ, ಮನ್ನಣೆ ಸಿಗುವ ಸಾಧ್ಯತೆಗಳು ಹೆಚ್ಚಾಗಿವೆ. ಅಷ್ಟೇ ಅಲ್ಲ, ಕೆಲವರಿಗೆ ವರ್ಗಾವಣೆ, ಬಡ್ತಿ ಅಥವಾ ಹೊಸ ಜವಾಬ್ದಾರಿಗಳು ಕೂಡ ಸಿಗಬಹುದು. ವ್ಯಾಪಾರ ಮಾಡೋರಿಗೆ ತಿಂಗಳ 2ನೇ ವಾರದ ನಂತರ ಲಾಭದಲ್ಲಿ ಏರಿಕೆ ಕಾಣಬಹುದು. ಆದರೆ ಇಲ್ಲಿ ಒಂದು ಮುಖ್ಯವಾದ ಸಲಹೆ ಇದೆ. ತಾಳ್ಮೆ ಬಹಳ ಮುಖ್ಯ. ಯಾವುದೇ ನಿರ್ಧಾರ ತಗೊಳ್ಬೇಕಾದ್ರೂ ಆತುರ ಪಡಬಾರ್ದು. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದ್ರೆ ಈ ತಿಂಗಳು ಸ್ವಲ್ಪ ಮಿಶ್ರಫಲ ಇದೆ ಅಂತಾನೆ ಹೇಳ್ಬೋದು. ಅಂದ್ರೆ ಹಣಕಾಸಿನ ನಿರ್ವಹಣೆಯಲ್ಲಿ ಸ್ವಲ್ಪ ಜಾಗರೂಕತೆ ಬೇಕು. ಬರುವ ಹಣವನ್ನ ಸರಿಯಾಗಿ ನಿಭಾಯಿಸೋದು, ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕೋದು ಬಹಳ ಮುಖ್ಯ. ತಿಂಗಳ ಮಧ್ಯದಲ್ಲಿ ಅನಿರೀಕ್ಷಿತ ಖರ್ಚೊಂದೆದುರಾಗಿ ತಾಳ್ಮೆಯನ್ನ ಪರೀಕ್ಷಿಸಬಹುದು. ಆದರೆ ಚಿಂತೆ ಬೇಡ. ತಿಂಗಳ ಕೊನೆಯಲ್ಲಿ ಬೋನಸ್ ರೂಪದಲ್ಲಿ ಅಥವಾ ಯಾರಿಗೋ ಕೊಟ್ಟಿದ್ದ ಸಾಲ ವಾಪಸ್ ಬರೋ ಮೂಲಕ ಅನಿರೀಕ್ಷಿತ ಲಾಭಗಳು ಕೂಡ ಸಿಗ್ಲಿವೆ. ಪ್ರೀತಿ ಮತ್ತು ಸಂಬಂಧಗಳ ವಿಷಯದಲ್ಲಿ ಇದೊಂದು ಅದ್ಭುತವಾದ ಸಮಯ. ಇಷ್ಟು ದಿನ ಇದ್ದ ಮೌನವನ್ನ ಮುರಿದು ಹಳೆಯ ತಪ್ಪು ತಿಳುವಳಿಕೆಗಳನ್ನು ಸರಿಪಡಿಸ್ಕೊಳ್ಳೋಕೆ ಇದು ಸಕಾಲ. ಕಾರಣಾಂತರಗಳಿಂದ ದೂರ ಆಗಿದ್ದ ಸಂಬಂಧಗಳು ಮತ್ತೆ ಹತ್ರ ಆಗ್ಬೋದು. ಇನ್ನು ಒಂಟಿಯಾಗಿರೋ ಮಕರ ರಾಶಿಯವರಿಗೆ ಹೊಸಬರೊಬ್ಬರ ಪರಿಚಯ ಜೀವನದಲ್ಲಿ ಹೊಸ ಬೆಳಕನ್ನ ತರಬಹುದು. ಇನ್ನು ವಿವಾಹಿತ ದಂಪತಿಗಳ ನಡುವೆ ಮಾತುಕತೆ ಹೆಚ್ಚಾಗಿ ಮನಸ್ಸಿನ ಭಾರ ಕಡಿಮೆ ಆಗುತ್ತೆ. ಇಲ್ಲಿ ಒಂದೇ ಒಂದು ಸಲಹೆ ಅಂದ್ರೆ, ಸಂಬಂಧಗಳು ಚೆನ್ನಾಗಿರ್ಬೇಕು ಅಂದ್ರೆ ಅಹಂಕಾರವನ್ನ ಸ್ವಲ್ಪ ಬದಿಗಿಡ್ಬೇಕಷ್ಟೆ. ಕೊನೆಯದಾಗಿ ಆರೋಗ್ಯ ಮತ್ತು ಯೋಗಕ್ಷೇಮ ನೋಡಿ. ಈ ಭವಿಷ್ಯವಾಣಿ ಪ್ರಕಾರ ದೈಹಿಕ ಆಯಾಸಕ್ಕಿಂತ ಹೆಚ್ಚಾಗಿ ಮಾನಸಿಕ ಬಳಲಿಕೆ ಈ ಸಮಯದಲ್ಲಿ ಜಾಸ್ತಿ ಕಾಡಬಹುದು. ಇಷ್ಟೂ ವರ್ಷಗಳ ಒತ್ತಡದಿಂದಾಗಿ ಮನಸ್ಸಿನ ಮೇಲೆ ಭಾರ, ಸರಿಯಾಗಿ ನಿದ್ದೆ ಬರದೇ ಇರೋದು, ಇಂತಹ ಸಮಸ್ಯೆಗಳು ಕಾಣಿಸ್ಕೊಳ್ಬಹುದು. ಇದಕ್ಕಾಗಿ ಕೆಲವು ಸರಳ ಪರಿಹಾರಗಳನ್ನು ಕೂಡ ಸೂಚಿಸಲಾಗಿವೆ. ಪ್ರತಿದಿನ ಧ್ಯಾನ ಅಥವಾ ಪ್ರಾರ್ಥನೆ ಮಾಡೋದು, ಮೊಬೈಲ್ ಫೋನ್ ಬಳಕೆಯನ್ನ ಸ್ವಲ್ಪ ಕಡಿಮೆ ಮಾಡೋದು ಮತ್ತು ಮಾನಸಿಕ ಶಾಂತಿಗಾಗಿ ಶನಿವಾರದಂದು ಓಂ ಶಂ ಶನೇಶ್ಚರಾಯ ನಮಃ ಮಂತ್ರವನ್ನ 108 ಬಾರಿ ಜಪಿಸೋದು ಬಹಳ ಒಳ್ಳೆಯದು. ಸರಿ, ಈಗ ಫೆಬ್ರವರಿ ತಿಂಗಳಲ್ಲಿ ನಾವು ಗಮನದಲ್ಲಿ ಇಟ್ಟುಕೊಳ್ಳಬೇಕಾದ ಕೆಲವು ಪ್ರಮುಖ ದಿನಾಂಕಗಳು ಮತ್ತು ಎಚ್ಚರಿಕೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಇವುಗಳು ದೈವಿಕ ಒಳನೋಟದಂತೆ ಕೆಲಸ ಮಾಡುತ್ತಾರೆ. ಇಲ್ಲಿ 2 ರೀತಿಯ ದಿನಾಂಕಗಳಿವೆ. ಕೆಲವು ಶುಭ ದಿನಗಳು ಮತ್ತೆ ಕೆಲವು ಎಚ್ಚರಿಕೆಯಿಂದ ಇರಬೇಕಾದ ದಿನಗಳು. ಫೆಬ್ರವರಿ 5, 9, 14 ಮತ್ತು 22ನೇ ತಾರೀಕುಗಳು ಶುಭ ದಿನಗಳು.
ಈ ದಿನಗಳಲ್ಲಿ ಮನಸ್ಸು ಹಗುರಾಗಿರುತ್ತೆ, ಒಳ್ಳೆಯ ಸುದ್ದಿ ಕೇಳಬಹುದು, ಪ್ರಾರ್ಥನೆಗೆ ಅಥವಾ ಯಾವುದೇ ಮುಖ್ಯವಾದ ಕೆಲಸ ಶುರು ಮಾಡೋಕ್ಕೆ ಇವು ಅತ್ಯುತ್ತಮ ದಿನಗಳು. ಇನ್ನು ಫೆಬ್ರವರಿ 11 ಮತ್ತು 18ರಂದು ಸ್ವಲ್ಪ ಜಾಗರೂಕರಾಗಿರಬೇಕು. ಅನಗತ್ಯ ವಾದವಿವಾದಗಳಿಗೆ ಇಳಿಬೇಡಿ, ಪ್ರಮುಖ ನಿರ್ಧಾರಗಳನ್ನು ಮುಂದೂಡಿದ್ರೆ ಒಳ್ಳೆಯದು. ನೆನ್ಪಿಡಿ, ಇದು ಹೆದರಿಸೋಕಲ್ಲ, ಬದಲಿಗೆ ನಮ್ಮನ್ನ ರಕ್ಷಿಸೋಕಿರುವ ಎಚ್ಚರಿಕೆಯಷ್ಟೇ. ಕೇವಲ ಭವಿಷ್ಯವನ್ನ ತಿಳಿದುಕೊಂಡ್ರೆ ಸಾಲದು, ಅದನ್ನ ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಏನು ಮಾಡಬಹುದು ಅನ್ನೋದು ಕೂಡ ಮುಖ್ಯ ಅಲ್ವಾ? ಹಾಗಾಗಿ ಈ ತಿಂಗಳು ಸಕಾರಾತ್ಮಕ ಶಕ್ತಿಯನ್ನ ನಮ್ಮ ಜೀವನಕ್ಕೆ ಆಹ್ವಾನಿಸಲು ಕೆಲವು ಸರಳವಾದ ಆದರೆ ಶಕ್ತಿಶಾಲಿಯಾದ ಪರಿಹಾರಗಳನ್ನ ಕೂಡ ನೋಡೋಣ ಬನ್ನಿ. ಇಲ್ಲಿ 4 ದೈವಿಕ ಪರಿಹಾರಗಳನ್ನ ಸೂಚಿಸಲಾಗಿದೆ. ಮೊದಲನೆಯದು, ಪ್ರತಿ ಶನಿವಾರ ಕಪ್ಪು ಎಳ್ಳನ್ನು ಬಳಸಿ ದೀಪ ಹಚ್ಚೋದು. ಇದರಿಂದ ಮನಸ್ಸಿನ ಭಾರ ಕಡಿಮೆ ಆಗುತ್ತೆ. ಎರಡನೆಯದು, ವಯಸ್ಸಾದವರಿಗೆ ಅಥವಾ ಬಡವರಿಗೆ ಆಹಾರ ದಾನ ಮಾಡೋದು. ಇದು ಮನಸ್ಸಿಗೆ ಶಾಂತಿ ಕೊಡುತ್ತೆ ಮತ್ತು ಪುಣ್ಯವನ್ನು ತಂದುಕೊಡುತ್ತೆ. ಮೂರನೆಯದು, ಹನುಮಾನ್ ಚಾಲಿಸ ಪಠಿಸೋದು. ಇದು ನಮ್ಮೊಳಗಿನ ಭಯ, ಅನುಮಾನಗಳನ್ನು ದೂರ ಮಾಡುತ್ತೆ. ಮತ್ತು ನಾಲ್ಕನೆಯದು, ಪ್ರತಿದಿನ ಮನೆಯ ಮುಖ್ಯ ದ್ವಾರದಲ್ಲಿ ದೀಪ ಹಚ್ಚುವ ಅಭ್ಯಾಸ. ಇದು ಮನೆಗೆ ಸಕಾರಾತ್ಮಕ ಶಕ್ತಿಯನ್ನ ಸ್ವಾಗತಿಸಿದಂತೆ. ಸರಿ, ಇಷ್ಟೆಲ್ಲ ತಿಳ್ಕೊಂಡ ಮೇಲೆ ಈ ಇಡೀ ಭವಿಷ್ಯವಾಣಿಯ ಸಾರಾಂಶ ಏನು, ಇದರ ಅಂತಿಮ ಸಂದೇಶ ಏನು ಅಂತ ನೋಡೋಣ. ಯಾಕಂದ್ರೆ ಇದು ಒಂದು ಹೊಸ ಅಧ್ಯಾಯದ ಆರಂಭದ ಬಗ್ಗೆ ಮಾತಾಡುತ್ತೆ. ಇದರ ಹಿಂದಿನ ಅತಿ ಮುಖ್ಯವಾದ ಸತ್ಯ ಏನು ಗೊತ್ತಾ? ಇಷ್ಟು ದಿನ ಅನುಭವಿಸಿದ ಹೋರಾಟಗಳು, ಕಷ್ಟಗಳು ಅವು ಸೋಲಿನ ಸಂಕೇತವಾಗಿರಲಿಲ್ಲ. ಬದಲಿಗೆ ಮುಂದೆ ಬರಲಿರುವ ದೊಡ್ಡ ಆಶೀರ್ವಾದಗಳನ್ನು ಸ್ವೀಕರಿಸಲು ಬೇಕಾದ ಸಿದ್ಧತೆ, ಒಂದು ತಯಾರಿ ಅಷ್ಟೇ. ಕೊನೆಯದಾಗಿ ಈ ದೈವಿಕ ವಾಗ್ದಾನವನ್ನ ಯಾವಾಗಲೂ ನೆನಪಿನಲ್ಲಿಡಿ. ದೈವಿಕ ಶಕ್ತಿಯು ಮೇಲೆ ಕೆತ್ತುವಾಗ ಅದು ನಿಧಾನವಾಗಿರಬಹುದು, ಆದರೆ ಅದು ಶಾಶ್ವತವಾಗಿರುತ್ತದೆ. ಸೊ ಈ ಇಡೀ ವಿಶ್ಲೇಷಣೆಯ ತಿರುಳು ಇಷ್ಟೇ. ದೈವಿಕ ಬೆಂಬಲ ಖಂಡಿತ ಇದೆ, ಅದು ನಿಧಾನವಾಗಾದರೂ ಶಾಶ್ವತವಾದ ಸಕಾರಾತ್ಮಕ ಬದಲಾವಣೆಯನ್ನು ತರುತ್ತೆ. ತಾಳ್ಮೆಯಷ್ಟೇ ಇಲ್ಲಿ ಮುಖ್ಯ.